ಇವನ್ನೆಲ್ಲ ತಿಳ್ಕೊರಿ. ವಕಫನ್ ಅಂತ ಈ ಕ್ಯಾನ್ಸರ್ ತೆಗಿಲಕ್ಕನೆ ನಾವೆಲ್ಲ ತಂಡ ಇವತ್ತೇನು ಹೋಗ್ತಾ ಇದ್ವಿ. ಸುಮ್ಮ ಅಡ್ಡಾಡಕತ್ತ ನಮಗೆ ಹುಚ್ಚಿಡೋದಿಲ್ಲ. ಜಾರಕಿಹೊಳಿ ಅವರು 5-7 ಸಲ ಅಲ್ರಿ MLA, 7 ಸಲ MLA. ಸಿದ್ದೇಶ್ ಅಣ್ಣ 5 ಸಲ MP ಏನ್ರಿ. ನಮ್ಮ ಕುಮಾರಣ್ಣ 4, ಹರೀಶ್ ಅಣ್ಣ 2. ಇಲ್ಲಿ ಇನ್ನೊಬ್ಬ ರಾಜೇಶ್ವರ ಒಬ್ರು ನಮ್ಮ ಶ್ರೀಮಂತ್ ಪಾಟೀಲ್ ಅವರು 2 ಸಲ. ಅವ್ರು ಬಂದಿರ್ಲಿಕ್ಕ ನಮ್ಮ BJP ಸರ್ಕಾರ ಬರ್ತಿರಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ. ಈ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಏನಾರ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈಗ ಗೊತ್ತಲ್ಲ ಗಿರೇಕೆ 17 ಮಂದಿ ತಂದು ಮುಖ್ಯಮಂತ್ರಿ ಮಾಡಿದ್ರು. ಅಲ್ಲೊಬ್ಬ NR ಬರ್ಕೊತಾರೆ. ಇವೆಲ್ಲ 17 ಮಂದಿನ ಗಾಳಿ ಮಾಡ್ಕೊಂಡು ಮುಂಬೈಗೆ ಹೋಗೋರು. ನಮ್ಮ BV ನಾಯಕರು, ವೆಂಕಟೇಶ್ ನಾಯಕರು ಬಹಳ ಅಗದಿ ದೇವರಿಂದ ಮನುಷ್ಯರು. MP ಇದ್ರೆ ನಾನು ನೋಡ ಮಾತಾಡ್ತಿದ್ದೆ ಅಲ್ಲ ಅವ್ರು. ನಾವು ಒಂದೇ ಕಡೆ ಹೋಗ್ತೀವಿ ಪಾರ್ಲಿಮೆಂಟಿಗೆ. 5 ರೂಪಾಯಿ ಕೊಟ್ಟು ನಮ್ಮ ಮನೆಯಿಂದ ಹೋಗಿ ಪಾರ್ಲಿಮೆಂಟ್ ಬಿಡ್ತೀವಿ. ಮೊದಲು ಟೆಂಪೋ ಇದ್ರು ಮೆಟಡೋ ವೆಂಕಟೇಶ್ ನಾಯಕರು ನಾವು ಕೊಡು ಒಂದೇ ಟೆಂಪೋದಾಗ ಹೋಗ್ತೀವಿ. ಯಾಕಂದ್ರೆ ನಾವು ಕಾರ್ ಏನಾದ್ರು ಗಿರೇಕಿ ಜಿಲ್ಲೆಗೆ ಕಾರ್ ಇರ್ತದೆ. ಸಿದ್ದೇಶ್ವರ ಆದ್ರೆ ಕಾರ್ ಇಟ್ಟಿದ್ದ ಶ್ರೀಮಂತ. ನಾನು ವೆಂಕಟೇಶ್ ನಾಯಕರು ಬಡವರು ಮಧ್ಯ ಮಾಡಿದ್ರು. BV ನಾಯಕರಿಗೂ ಮೊನ್ನೆ ರಾಯಚೂರು ಕೊಟ್ಟಿದ್ರಿ 2 ಲಕ್ಷ ಜಿಲ್ಲೆ ಬರ್ತದೆ. ಬರ್ತಿದ್ರಿಲ್ರಿ. ದುರ್ದೈವ ಅಂದ್ರೆ ಕೆಲವು ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲಿಗೆ ಬಂದೀವಿ ಅಂದ್ರೆ ಇವತ್ತು ನಾವು ರೋಡಿಗೆ ಬಂದೀವಿ. ಕಪ್ಪಿಸ್ತಾರ ಕೆಲವು ಮಂದಿ ಪತ್ರಕರ್ತರಿಗೆ ಹೇಳ್ತಾರೆ, ಭಿನ್ನಮತೀಯ ನಾಯಕರು ಇಂದು ಕಂಪನಿಯಲ್ಲಿ ಸಭೆ. ದೇಶದ ಬಗ್ಗೆ ಮಾತಾಡಿದ್ರೆ ಭಿನ್ನಮತೀಯ. ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿ ಹಾಲು ಕಿಸಿದ್ರು, ಬಿರಿಯಾನಿ ತಿಂದು ಬಂತಾರೆ. ಅವರು ನಿಷ್ಠಾವಂತ. ವಾರೇ ಮಾಧ್ಯಮದವ್ರೆ, ಹೌದಲ್ಲ? ಮಾಧ್ಯಮದವರೇ ಏನು ಗರಮಿಲ್ಲ ನರಮಿಲ್ಲ, ಓನ್ಲಿ ಹರಂ. ನಾವು ಬಂದಿದ್ದು ವಕಫ್ ಸಲುವಾಗಿ, ಭಿನ್ನಮತೀಯ ಚಟುವಟಿಕೆಗಲ್ಲ. ನಾವೆಲ್ಲ ನಿಷ್ಠಾವಂತ BJPಯ ಕಾರ್ಯಕರ್ತರು. ಕರ್ನಾಟಕದಲ್ಲಿ ಮುಂದಿನ ಸಲ 130 ಸೀಟ್ ತರಬೇಕಂತ ಓಡಾಡ್ತಿರುವಂತ ನಿಷ್ಠಾವಂತರ ಗುಂಪು ಇದು. ಎಂತ ಗುಂಪಲ್ಲ, ಇದು ನಿಷ್ಠಾವಂತ BJP ಗುಂಪು. ಇದು ನಿಷ್ಠಾವಂತ ಹಿಂದೂಗಳ ರಕ್ಷಣೆ ಮಾಡುವಂತ ಗುಂಪು. ನಾನು ಮುಖ್ಯಮಂತ್ರಿ ಆಗಿ ಮಂತ್ರಿ ಆಗಬೇಕು, ಲೂಟಿ ಮಾಡಿ ನಿಮ್ಮನ್ನೆಲ್ಲ ತಿಳಿಬೋಸ್. ಈಗ ನಾನು ರಮೇಶ್ ಜಾರಕಿಹೊಳಿ ಮನೆ ಇಬ್ಬರೇ ಕೂತಿದ್ದೀವಿ. ನಾವು ಮಾತಾಡಿದ್ವಿ ಸಿದ್ದೇಶನ ಎಲ್ಲರೂ. ನಾವು ಮುಂದೆ ದೇವ್ರನ್ನ ಅಧಿಕಾರ ಕೊಟ್ಟರೆ ಈ ಲೂಟಿ ಮಾಡೋದು ಬಾಡುತ್ತ